पूज्य बापू जी के, महात्मा गांधी के, महात्मा गांधी के। ವಿಡಿಯೋ ಮಾಡ್ತಾ ಇದ್ದೀರಾ? ಫೋಟೋ ಬೇಕಾ? ಫೋಟೋ ಬೇಕಾ? ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾಹ್ ಬೇರೆನಾ सबको सन्मति दे भगवान रघुपति राघव राजा राम। ಪ್ರಯುಕ್ತ ನಮ್ಮ ವಾಸವಿ ಕ್ಲಬ್ ಅಂತಾರಾಷ್ಟ್ರೀಯ ಶಾಖೆಗಳ ಮುಖಾಂತರ ನಮ್ಮ ಇಂಟರ್ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಅಂತ ಮಾನ್ಯ ಶ್ರೀಯುತ BS ಗೋವಿಂದರಾಜು ಅವರ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿಯವರ ಮಾಲಾರ್ಪಣೆ ನಡೆದಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮನ್ನು ಕುರಿತು ಗೋವಿಂದರಾಜ್ ಅವರು ಮತ್ತು ನಮ್ಮ ಕ್ಲಬ್ನ ಹಿರಿಯ ಸದಸ್ಯರಾದ ವಾಸವಿ ನಾಗರಾಜಣ್ಣವರು, ವಾಸವಿ ಅಮರನಾಥ್ ಅಣ್ಣವರು, ಚಂದ್ರಮೌಳಿಯವರು ಮತ್ತು ಇತರೆ ಪದಾಧಿಕಾರಿಗಳು ಶುಭಾಶಯಗಳನ್ನ ಹಾರೈಸ್ತಾ ಇದ್ದಾರೆ. ಈ ಒಂದು ಸಂದೇಶವನ್ನು ಕೊಡಬೇಕು ಅಂದ್ಬಿಟ್ಟಿದೆ ಮಾನ್ಯ ನಮ್ಮ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ BS ಗೋವಿಂದರಾಜ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅಹಿಂಸೆಯೇ ಪರಮಧರ್ಮ ಅಂತ ಹೇಳ್ತಾರೆ. ನಾವು ನಮ್ಮ ಜೀವನದಲ್ಲಿ ನಾವೆಲ್ಲೇ ಹೋಗಲಿ ಒಂದು ಅಹಿಂಸೆಯ ತತ್ವವನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಅದರಲ್ಲಿ ನಮ್ಮ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುತ್ತೆ ಅಂತ ಗಾಂಧೀಜಿಯವರು ಹೇಳಿದರು. ಈ ದಿನ ಗಾಂಧಿ ಜಯಂತಿ, ಈ ಅಕ್ಟೋಬರ್ 2ನೇ ತಾರೀಕೇನಿದೆ ಗಾಂಧಿ ಜಯಂತಿ ಅಂತ ಇಡೀ ಇಡೀ ದೇಶಾದ್ಯಂತ ಗಾಂಧಿ ಜಯಂತಿಯನ್ನು ಆಚರಿಸ್ತಾರೆ. ಜೊತೆಗೆ ಈ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಅವರು ಕೂಡ ಅವ್ರದ್ದು ಜಯಂತಿ ಇದೆ. ಈ ಎರಡೂ ಜಯಂತಿ, ಇಬ್ಬರು ವ್ಯಕ್ತಿಗಳು ಕೂಡ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳು, ಅಹಿಂಸೆಯ ಪರಮಧರ್ಮ ಅಂತ ಅವರು ಅವಲಂಬಿಸಿದವರು. ಅವರೆಷ್ಟೋ ಅವರ ನಾವು ಮಾರ್ಗದಲ್ಲಿ ಹೋದಾಗ ನಮ್ಮ ಒಂದು ಸಮಾಜ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುವಂಥ ಒಂದು ಭಾವನೆ ಆಗಿದೆ. ನೋಡಿ, ಅವರು ನಮ್ಮ ಗಾಂಧೀಜಿಯವರಾಗ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಬೋದು, ಸ್ವಾತಂತ್ರ್ಯಾಚರಣೆ ದಿನಗಳಲ್ಲಿ ತಮ್ಮ ಅಹಿಂಸೆಯಿಂದಲೇ ಒಳ್ಳೆಯ ಗುಣಗಳಿಂದ ಯಾವುದೇ ನೋವು ಅಂತ ಇಲ್ದಿರ ಒಂದು ಸ್ವಾತಂತ್ರ್ಯ ನಮಗೆಲ್ಲ ಗಳಿಸ್ಕೊಟ್ಟಿದ್ದಾರೆ. ಅವರ ತತ್ವಗಳು, ಅವರ ಮಾರ್ಗಗಳು ಇಂದಿಗೂ ಕೂಡ ಪ್ರತಿಯೊಬ್ಬರು ನಾವು ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ಈ ದಿನ ನಮ್ಮ ವಾಸವಿ ಕ್ಲಬ್ ಕೋಲಾರ ಗಾಂಧಿನಗರ ಕಡೆಯಿಂದ ಈ ಒಂದು ಮಾಲಾರ್ಪಣೆಯನ್ನು ನಮ್ಮ ಗಾಂಧೀಜಿ ಅವರಿಗೆ ನಾವೆಲ್ಲರೂ ಕೂಡ ಅಂತರಂಗೆ ವಾಸವಿ ಕ್ಲಬ್ ಕಡೆಯಿಂದ ನಾವು ಈ ದಿನ ಮಾಲಾರ್ಪಣೆಯನ್ನು ಗಾಂಧೀಜಿ ಅವರಿಗೆ ಅರ್ಪಿಸಿದ್ದೇವೆ. ನಮ್ಮ ನಮ್ಮ ಎಲ್ಲ ಸದಸ್ಯರು ಕೂಡ ಈ ದಿನದಿಂದ ಪಣ ತೊಡ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲೂ ಸಹ ಇಷ್ಟು ದಿನ ಯಾವ ರೀತಿ ಆಚರಿಸ್ಕೊಂಡ್ಬಂದ್ವಿ, ಅಹಿಂಸೆಯನ್ನು ತತ್ವವನ್ನು ಒಳ್ಳೆಯ ಗುಣಗಳನ್ನು ಹಮ್ಮಿಕೊಳ್ತೀವಿ ಅಂತ ನಾವು ಹೇಳ್ತಾ ಎಲ್ಲ ಸಾರ್ವಜನಿಕರಿಗೂ ಅದೇ ಒಂದು ಮಾತು ಹೇಳಿದ ನಾನು 2 ಮಾತುಗಳು. ಸರ್, ವಾಸವಿ ಕ್ಲಬ್ನಿಂದ ಸಾಮಾನ್ಯ ಜನರಿಗೆ ಏನೇನು ಸೌಲಭ್ಯ ಆಗಿದೆ ಸರ್? ನಮ್ಮ ವಾಸವಿ ಕ್ಲಬ್ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ಇದರಲ್ಲಿ ಸುಮಾರು ನಮ್ಮ ಈ ವಿಶ್ವಾದ್ಯಂತ 2500 ಕ್ಲಬ್ಗಳಿದೆ. ಎಲ್ಲ ಕ್ಲಬ್ಗಳಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ರೀತಿ ಜನಗಳಿಗೆ ಯಾವುದೇ ವಾಸವಿ ಅಂದ ತಕ್ಷಣ ನಾವು ಸದಸ್ಯರು ವಾಸವಿ ಜನಾಂಗದವರು ಮಾತಾಡ್ತೀವಿ. ಆದರೆ ಇದರಲ್ಲಿ ಎಲ್ಲ ಒಂದು ಜನಗಳು ಕೂಡ ನಮ್ಮ ಸೇವೆ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರ್ತೀವಿ. ಈ ಸ್ಪೋರ್ಟ್ಸ್ ಚಟುವಟಿಕೆ ಆಗ್ಬೋದು, ವಾಸವಿ ಅನ್ನದಾನ ಆಗ್ಬೋದು. ನಾವು ಪ್ರತಿದಿನ ನಮ್ಮ ವಾಸವಿ ಒಂದು ಆರ್ಗನೈಸೇಷನಿಂದ ಈಶಾನ್ಯ ಆಸ್ಪತ್ರೆಯಲ್ಲಿ ಪ್ರತಿದಿನ ಕೂಡ ಊಟವನ್ನು ಅಲ್ಲಿ ಒಳರೋಗಗಳ ಸಹಾಯಕರು ಯಾರಿದ್ದಾರೆ ಅವರಿಗೆ ಪ್ರತಿದಿನ ಒಂದು 100ರಿಂದ 150 ಜನಕ್ಕೆ ಸುಮಾರು 2 ವರ್ಷಗಳು ದಾಟಿದೆ. 2 ವರ್ಷಗಳು ದಾಟಿ 2-3 ದಿನ ಆಗಿದೆ. ನಮ್ಮ ಕ್ಲಬ್ಗಳಿಂದ ಆ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಹಲವಾರು ಸೇವಾ ಕಾರ್ಯಕ್ರಮಗಳು, ನಮ್ಮ ಶಾಲಾ ಮಕ್ಕಳಿಗೆ ಪುಸ್ತಕಗಳಾಗ್ಬೋದು, ಲೇಖನಿ ಸಾಮಗ್ರಿಗಳಾಗ್ಬೋದು, ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಆಗ್ಬೋದು, ಈ ರೀತಿ ಸೀಡ್ ಬಾಲ್ಸ್ ಕಾರ್ಯಕ್ರಮ ಆಗ್ಬೋದು. ಯಾಕೆಂದರೆ ಸೀಡ್ ಬಾಲ್ಸ್ ಅಂದರೆ ಈಗ ಒಂದು ಇದರಲ್ಲಿ ನಮ್ಮ ಎಲ್ಲ ಕಡೆ ಮರಗಳನ್ನು ಕೊಯ್ತಾ ಇದ್ದಾರೆ. ನಮಗೆ ಗಾಳಿ ಬೆಳಕು ಏನೂ ಇಲ್ಲ, ಯಾವುದೇ ಒಂದು ಎಲ್ಲ ವಾತಾವರಣ ಕೆಟ್ಟಿದೆ. ಆ ಒಂದು ದೃಷ್ಟಿಯಲ್ಲಿ ಸೀಡ್ ಬಾಲ್ ಅಂತ ಹೊಸದಾಗಿ ಒಂದು ಪ್ರಾಜೆಕ್ಟ್ ಮಾಡಿ ಈ ವಾರದಲ್ಲಿ ಸುಮಾರು 1 ಲಕ್ಷ ಸೀಡ್ ಬಾಲ್ಸನ್ನು ನಮ್ಮ ಇಡೀ ದೇಶಾದ್ಯಂತ ಎಲ್ಲ ಕಡೆ ಹಮ್ಮಿಕೊಂಡಿದ್ದೀವಿ. ಈ ರೀತಿ ಓನ್ಲಿ ನಮ್ಮ ಇರೋದೇ ಸರ್ವಿಸ್ ಆ್ಯಕ್ಟಿವಿಟೀಸ್ಗೋಸ್ಕರ ಎಲ್ಲ ಕಡೆ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ತಾನೆ ನಮ್ಮ ವಾಸವಿ ಕ್ಲಬ್ಗಳಿಂದ ಬಂದಿದ್ದೀವಿ. ಹ್ಯಾಂಡ್ ರೈಸ್ ಮಾಡಿದ್ವಿ.
बोलो महात्मा गांधी के, महात्मा गांधी के, अमर रहे अमर रहे, अमर रहे अमर रहे, बोलो भारत माता के, वंदे वंदे वंदे, वासवी क्लब इंटरनेशनल गए, वासवी क्लब इंटरनेशनल गए।